ಟ್ರಯಲ್ ಬ್ಲಾಸ್ಟ್ನಲ್ಲಿ ಡ್ಯಾಮ್ ಒಡೆದು ಹೋದರೆ ಏನು ಮಾಡೋದು? KRS ಡ್ಯಾಮ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ವಿಚಾರ. ಮಂಡ್ಯದಲ್ಲಿ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ HN ರವೀಂದ್ರರವರ ಹೇಳಿಕೆ. ಟ್ರಯಲ್ ಬ್ಲಾಸ್ಟ್ಗೆ ನಮ್ಮ ಅಸಮಾಧಾನ ಇದೆ. KRS ಡ್ಯಾಮ್ 20 ಕಿಲೋಮೀಟರ್ ವ್ಯಾಪ್ತಿ ಗಣಿಗಾರಿಕೆ ಮಾಡಬಾರದು ಅಂತ ಹೇಳುವ ಜನ ಟ್ರಯಲ್ ಬ್ಲಾಸ್ಟ್ ಮಾಡುವ ಅವಶ್ಯಕತೆಯೂ ಇಲ್ಲ. ಮಾಡೋದ್ರ ಬದಲಿಗೆ ಹೋಗ್ಬಿಟ್ಟು ಯಾವ್ದಾರು ಊರ ಮೇಲೆ ಮಂಡ್ಯದಲ್ಲಿ ಹಾಕ್ಬಿಟ್ಟು ನೋಡೋಣ ಎಷ್ಟು ಲಕ್ಷ ಜನ ಯಾಕಂದ್ರೆ ಪೋಖ್ರಾನ್ ಮಾಡ್ತಾರೆ ಅವ್ರು ಯಾಕೆ ಮಾಡ್ತಾರೆ ಕಾರಣ ಏನು ಅಲ್ಲಿ ಯಾವುದೇ ಇದಿಲ್ಲ, ಆದರೆ ತೀವ್ರತೆ ಏನು ಅನ್ನೋದಕ್ಕೂ ಗೊತ್ತಾಗುತ್ತೆ, ಯಾವ ಪ್ರಮಾಣದ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ಈ ಗಣಿಗಾರಿಕೆ ವಿಚಾರದಲ್ಲಿ ಈ ಬ್ಲಾಸ್ಟನ್ನು ಕೂಡ ಟ್ರಯಲ್ ಬ್ಲಾಸ್ಟನ್ನು ಕೂಡ ಯಾವುದಾದ್ರೂ ಒಂದು ಖಾಲಿ ಇರುವಂತಹ ಜಾಗನ ಯಾವುದಾದ್ರೂ ಒಂದು ನಿರ್ಜನವಾದ ಪ್ರದೇಶನ ಹುಡುಕೊಂಡು ಅಲ್ಲಿ ಬ್ಲಾಸ್ಟ್ ಮಾಡಿ ಆ ತೀವ್ರತೆನ ನೋಡಿಕೊಂಡು ಈ ಡ್ಯಾಮ್ಗೆ ಏನಾಗುತ್ತೆ ಅನ್ನೋದನ್ನ ಅಸೆಸ್ ಮಾಡ್ಕೋಬೇಕೆ ಹೊರತು ಅದೇ ಜಾಗದಲ್ಲಿ ಅಕಸ್ಮಾತ್ ನೀವು ಟ್ರಯಲ್ ಬ್ಲಾಸ್ಟ್ ಎಲ್ಲ ಹೊಡೆದೋಗ್ಬಿಟ್ರೆ ಏನು ಮಾಡೋದು ಡ್ಯಾಮು? ನನಗೆ ಅರ್ಥ ಆಯ್ತಾ ಇಲ್ಲ ಇದು ಯಾವ ಥರದ ಲೆಕ್ಕಾಚಾರ ಅಂತ. ತೀವ್ರತೆ ನೋಡ್ಬೇಕು ತಾನೆ, ನೀವು ಯಾವ್ದಾದ್ರು ಒಂದು ನಿರ್ಜನವಾದ ಪ್ರದೇಶ ಹುಡ್ಕೊಂಡು ನೀವು ನೋಡಬೇಕು. ಸೊ ಹಾಗಾಗಿ ಅದೇ ವ್ಯಾಪ್ತಿನಲ್ಲಿ ಮಾಡೋದು ಸೂಕ್ತ ಅಲ್ಲ. ಆಮೇಲೆ ನಾವು ಸಂತೆ ಹೊತ್ತಿಗೆ 3 ಮೊಳ ಮೆನ್ನೆ ಇದ್ದಂಗೆ ಅಂತ ಅವ್ರು ಬ್ಲಾಸ್ಟ್ ಮಾಡ್ತೀವಿ ಅಂದಾಗ ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋದು, ಅವ್ರು ಬ್ಲಾಸ್ಟ್ ಮಾಡ್ತೀವಿ ಅನ್ನೋದು ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋದು. ಕೈಗುಡಿಯಲ್ಲಿ ಕೆಲಸ ಮಾಡೋಕ್ಕೆ ಸುಮ್ಮನೆ ಬಿಟ್ಟಿದ್ರೆಲ್ಲ ನೆಟ್ಗಿರ್ತಿತ್ತ? ಕೈಗುಡಿಯವ್ರನ್ನೂ ಹಿಡಿಸ್ಬಿಟ್ಟು ಅವ್ರ ಲಾರಿನೂ ಹಿಡಿದ್ಬಿಟ್ಟು ಎಲ್ಲ ಕಳಿಸ್ಬಿಟ್ಟು ಈಗ ಯಾರು ಇಲ್ದಂಗಾಗಿ ಡೆವಲಪ್ಮೆಂಟಿಗೆ ಮೈನಿಂಗ್ ಬೇಕೇ ಬೇಕು. ಡೆವಲಪ್ಮೆಂಟಲ್ ವರ್ಕ್ಗೆ ಖಂಡಿತವಾಗಿ ಈಗ ಜಲ್ಲಿ ಇಲ್ಲ, ಸೈಜ್ಗಳಿಲ್ಲ, ಡಸ್ಟ್ ಸಿಗ್ತಾ ಇಲ್ಲ, ಮನೆ ಕಟ್ಟೋದಂಗೆ ಬೇರೆ ಬೇಕು. ಆದರೆ ಏನು ಮಾಡ್ತಿದ್ದೀರಿ ಅನ್ನೋದು ಬೇಕು, ಹೆಂಗೆ ಮಾಡ್ತಾ ಇದ್ದೀರಿ ಅನ್ನೋದು ಬೇಕು. ಏನೋ ಕೋಳಿ ಸಾರಲ್ಲಿ ಊಟ ಮಾಡಬೇಕು ಅನ್ಸಿದ್ರೆ ಅಂತ ಕೋಳಿ ಕದಿಯೋಕ್ಕಾಯ್ತದ, ದುಡ್ಡು ಕೊಟ್ಟು ತಗೊಳ್ಳೋದಾದ್ರೆ ತಗೋ, ಕದ್ಬಿಟ್ಟೆಲ್ಲ ತಿನ್ನೋದು ಯೋಗ್ಯವಾದು ಅದನ್ನು ಮಾಡಬೇಡಿ ಅನ್ನೋದಕ್ಕಷ್ಟೇ ಗಣಿಗಾರಿಕೆನ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಬಿಟ್ಟರೆ ಡೆವಲಪ್ಮೆಂಟಲ್ ವರ್ಕ್ಗೆ ಅವೆಲ್ಲ ಇರಲೇಬೇಕು. ಟ್ರಯಲ್ ಬ್ಲಾಸ್ಟ್ ವಿಷಯದಲ್ಲಿ ನಾನು ಭಾಳ ಸ್ಪಷ್ಟವಾದ ನಿರ್ಧಾರ ಆ ಏರಿಯಾದಲ್ಲಿ ಮಾಡುವಂಥದ್ದು ಸೂಕ್ತ ಅಲ್ಲ. ರೈತರ ಪ್ರತಿಭಟನೆಗೆ ರೈತನಾಗಿ ಭಾಗಿಯಾಗಬೇಕು ಅಂತಂದರೆ ನನಗೆ ರೈತನಾಗಿ ಜಮೀನು ತಗೋ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಏನು ಹೇಳಬೇಕಿದೆಯೋ ನಿಮ್ಮ ಮುಖಾಂತರ ಈಗ ಹೇಳಿದ್ದೀನಿ. ಈಗ ಉಳಿದಂತೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀನಿ. ನಾನಂತೂ ವಿರೋಧಿಸ್ತೀನಿ, 100% ವಿರೋಧ, ಒಪ್ಕೊಳ್ಳೋದಿಲ್ಲ 100%. ಇದು ನಾನು ಇದೇ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ. ಏನು ನ್ಯೂಕ್ಲಿಯರ್ ಬಾಂಬನ್ನು ಬ್ಲಾಸ್ಟ್ ಮಾಡೋಕ್ಕೆ ಬಾಂಬೆ ಮೇಲೆ ಹಾಕ್ಬಿಟ್ಟು ನೋಡ್ಬೇಕಾ ಇಲ್ಲ ಎಲ್ಲರ ಬೇರೆ ಕಡೆ ಹಾಕ್ಬಿಟ್ಟು ನೋಡ್ಬೇಕಾ? ಗೊತ್ತು ಡ್ಯಾಮೇಜ್ ಆಗೇ ಆಯ್ತದೆ ಅಂತ. ಅದೇ ಏರಿಯಾ ಒಳಗೆ ಪುನಃ ಬ್ಲಾಸ್ಟ್ ಮಾಡ್ತೀನಿ, ಅದು ಹೆಂಗೆ ಚಂದ ಅಂತ ನನಗಂತೂ ಗೊತ್ತಿಲ್ಲ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.